ಇದ್ರ ಫೇಸ್ ಶೇಪು ಹಿಂಗಿದೆ ಶೇಪ್. ಇವೆಲ್ಲ ನೋಡೋಕೆ ಸ್ವಲ್ಪ ಲೇಡಿ ಫಿಶ್ ಥರ ಅನಿಸುತ್ತೆ. ಹುಡುಗಿನ ಒಂದು ಗೊತ್ತಿಲ್ಲ ಇವಳು. ಇಲ್ಲಿ ನೋಡಿ ಇದು ಇದೆಯಲ್ಲ, ಈ ಫಿಶ್ ನೋಡೋಕ್ಕೆ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ಒಂಥರ ಏನೋ ಒಂಥರ ಬಬ್ಲಿ ಥರ ಅನಿಸುತ್ತೆ ಇದನ್ನ ನೋಡ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫ್ಗೆ. ಗಾಯ್ಸ್ ಏನಂತಂದರೆ, ನಾನಿವತ್ತು ನಿಮಗೆ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಆ ಜಾಗಕ್ಕೆ ಹೋಗೋಣ. ಏನಂತ ಹೇಳಲ್ಲ, ಸಖತ್ತಾಗಿರುತ್ತೆ ಗುರು. ಒಳಗೆ ಹೋಗಿ ನೋಡೋಕ್ಕೆ ಒಂಥರ ಮೈಂಡ್ ಪೀಸ್ ಅನಿಸುತ್ತೆ. ಕೆಲವೊಂದನ್ನ ಮುಟ್ಟಿ ಸ್ಪರ್ಶ ಮಾಡಿ ಅದನ್ನು ಫೀಲ್ ತಗೊಳ್ಬೋದು, ಕೆಲವೊಂದಕ್ಕೆ ಮುಟ್ಟಿ ಎಂಜಾಯ್ ಮಾಡೋಕ್ಕಾಗಲ್ಲ. ಅಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. ಕಣ್ಣಲ್ಲಿ ನೋಡಿ ಖುಷಿ ಪಡಬೇಕು, ಅಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ನಾನಿವಾಗ ಅಕ್ವೇರಿಯಂ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿ, ಈ ಜಾಗದಲ್ಲಿ ಫಿಶ್ಗಳು ಸಿಕ್ಕಾಪಟ್ಟೆ ಮಸ್ತಾಗಿರುತ್ತೆ ಗುರು ನೋಡೋಕ್ಕೆ. ಅದಕ್ಕೆ ಈ ಜಾಗ ಕರ್ಕೊಂಡು ಬಂದಿದ್ದೀನಿ, ನಿಮ್ಗೆ ತೋರ್ಸೋಣ ಅಂತೇಳಿ. ಬನ್ನಿ ಒಳಗೆ ಹೋಗೋಣ. ಗೈಸ್ ಟಿಕೆಟ್ ತಗೊಂಡು ಒಳಗೆ ಎಂಟ್ರಿ ಕೊಟ್ಟಿದ್ದೀನಿ. ಸಕ್ಕತ್ತಾಗಿರುತ್ತೆ ಗುರು. ನಾನು ಲಾಸ್ಟ್ ಟೈಮ್ ಜೀವನ್ ಜೊತೆ ಬಂದಿದ್ದೆ ಈ ಜಾಗಕ್ಕೆ. ಮಸ್ತಾಗಿರುತ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಹಿಂಗಿಂದ ಸ್ಟಾರ್ಟ್ ಮಾಡೋದು, ಹಿಂಗಿಂದ ಎಕಡೆಯಿಂದ ಐಡಿಯಾ ಇಲ್ಲ. ಬನ್ನಿ ಹಿಂಗಿಂದಾನೆ ಹೋಗ್ಬಿಡ. ಹಿಂಗೆ ಅನಿಸುತ್ತೆ ಒಳಗೆ ಎಂಟ್ರಿ ಮೇ ಬಿ. ಬನ್ನಿ ವಾಪಸ್ ಬಂದಮೇಲೆ ಇಲ್ಲಿ ಔಟ್ಸೈಡ್ ಹೋಗೋಣ. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದಾರಲ್ಲ ಗುರು, ಇಲ್ಲಿ ಸ್ಕೂಲ್ ಮಕ್ಕಳನ್ನ ಇಷ್ಟೊಂದು ಜನ. ಬನ್ನಿ ನಾವು ಮೇಲ್ಗಡೆ ಹೋಗೋಣ. ನೋಡಿ ಔಟ್ಸೈಡ್ ಈ ಥರ ಕಾಣ್ತಾ ಇದೆ ಇದು ನೋಡೋಕ್ಕೆ. ವೆರೈಟಿ ಫಿಶ್ಗಳು ಸಿಗುತ್ತೆ ಗುರು. ಇಲ್ಲಿ ಹೋಗಿ ನೋಡಿದ್ರೆ ಸಾಕಾಗಿರುತ್ತೆ ಅನ್ಕೊಳ್ಳಿ. ಇಲ್ಲಿ ನೋಡಿ ಎಂಟ್ರಿಗುನ್ನ, ಇಲ್ಲಿ ನೋಡಿ ಇಲ್ಲೇ ಫಿಶ್ಗಳು ನೋಡಿ ಹೆಂಗಿದೆ. ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಫಿಶ್. ಇದು ಕಲ್ಲಿದ್ದಂಗಿದೆ ನೋಡೋಕ್ಕೆ ಇದು, ಬಟ್ ಆದರೆ ಫಿಶ್ ಇದು ಸಕ್ಕದಾಗಿದೆ ಅಲ್ಲ. ಈ ಡಿಸೈನ್ ಎಲ್ಲ ಮಾಡಿದ್ದಾರೆ ನೋಡಿ, ಇದಕ್ಕೆ ಸಕ್ಕದಾಗಿ ಮಾಡಿದ್ದಾರೆ. ಅದು ಸಪ್ರೇಟ್ ಇಂಥದನ್ನೆಲ್ಲ ಮಾಡ್ಕೊಂಡು. ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ ಗುರು. ಇಲ್ಲಿ ನೋಡಿ ಇಲ್ಲೊಂದು ಫಿಶ್ ಇದೆ, ಬಟ್ ಇದು ಇಲ್ಲಿ ನೋಡಿ ಇದೊಂದು ಸ್ಟಾರ್ ಫಿಶ್ ಗುರು. ಇಲ್ಲಿ ಸ್ಟಾರ್ ಫಿಶು. ಮತ್ತು ಇಲ್ಲಿ ಫುಲ್ಲು ಶಾಕು ಹುಡುಗರು ಈಲು ಪೀಲು ಅಂದ್ಕೊಂಡು ಆ ಫಿಶ್ಗಳನ್ನು ನೋಡ್ತಾ. ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ. ದಿಸ್ ಆರ್ ಫಿಶ್. ಹಾಂ, ರಿಯಲ್ಲು ಸಾಕಾಗಿದೆ ಅಲ್ಲ. ಇದು ಮೀನೇ ನೋಡಿ. ಇಲ್ಲೊಂದು ಶಾರ್ಕ್ ಇದೆ ಇಲ್ಲಿ ಕೆಳಗೆ. ಇನ್ನು ಫಿಶ್ಗಳ ಕಡೆ ಒಳಗಡೆ ಎಲ್ಲ ಇದೆ ಗುರು, ಬಟ್ ಆಚೆಗೆ ಬಂದಿಲ್ಲ. ಅಡಿ ಒಳಗಡೆ ಸೇರ್ಕೊಂಡಿದೆ. ಬನ್ನಿ ಈಗ ಆ ಕಡೆ ನೋಡ್ಕೊಂತ ಒಂದೊಂದಾಗಿ. ಇಲ್ಲಿಂದ ಸ್ಟಾರ್ಟ್ ಮಾಡೋದು ಕ್ರೇಜಿ ಅಲ್ಲ. ಇದೆಲ್ಲ ನೇಮೋ ಫಿಲಮಲ್ಲಿ ಬರುತ್ತಲ್ಲ ಫಿಶ್ಗಳು. ನೇಮೋ ನಿಮಗೆಲ್ಲ ಗೊತ್ತಿದೆಯಲ್ಲ, ನೇಮೋ ಇದ್ರದ್ದು ಫಿಲಮು ಇಂಗ್ಲೀಷಿಂದು. ಅದರಲ್ಲಿರೋ ಫಿಶ್ಗಳು ಇವೆಲ್ಲ ನೋಡಿ ಏನು ಸಕ್ಕತ್ತಾಗಿದೆ. ನಾನು ಆ್ಯಕ್ಚುಲಿ ವೆರೈಟಿ ಫಿಶ್ಗಳು ಇದೇ ಜಾಗದಲ್ಲಿ ಜಾಸ್ತಿ ನೋಡಿದ್ದು. ಆಗ್ಬಿಟ್ಟು ಇಲ್ಲಿ ಇದು ಅಷ್ಟೇ ನೇಮೋ. ಇಲ್ಲಿ ನೋಡೋರು ಇದೇನು ಕಾಣ್ತಿದೆ, ಯಾವುದೋ ಪ್ಲಾಸ್ಟಿಕ್ ಥರ ಅನಿಸ್ತದೆ ನೋಡೋಕ್ಕೆ. ಯಪ್ಪ, ಮಕ್ಕಳೆಲ್ಲ ಕಿರ್ಚಾಡಿ ಸೈಕ್ ಮಾಡಾಕ್ತವ್ರೆ ಇಲ್ಲಿ ಕಿರ್ಚಾಡ್ಕೊಂಡು. ಬನ್ನಿ ಫಸ್ಟ್ ಫ್ಲೋರಿಗೆ ಹೋಗೋಣ, ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ ಮೇಲೆ. ಮೇಲೆ ಇನ್ನೂ ಚೆನ್ನಾಗಿದೆ ಗುರು ನೋಡೋಕ್ಕೆ. ನೋಡು ಗುರು ಹೆಂಗಿದೆ. ಒಳಗೆ ಎಂಟ್ರಿ ಆಗಿದ ತಕ್ಷಣ ಯಾವ ಥರ ಇದೆ ನೋಡಿ, ಮಸ್ತಾಗಿ. ಮೀನುಗಳೆಲ್ಲ ಎದುರೇ ಹೋಗ್ಬಿಡ್ತಾವಂತ. ಇವ್ರನ್ನೆಲ್ಲ ನೋಡ್ಬಿಟ್ರೆ ಇವ್ರು ಕಿರ್ಚಾಡೋದು. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಿಶ್ಗಳ ಹೆಸರು ನನಗಂತೂ ಗೊತ್ತಿಲ್ಲ, ಜಸ್ಟ್ ಹಂಗೆ ನೋಡಿ ಖುಷಿ ಪಡಿ. ಇದೆ ಸಣ್ಣ ಫಿಶ್ಗಳಿದೆ, ಎಲ್ಲ ಸ್ಮಾಲ್ ಫಿಶ್ಗಳು ಗುರು. ಏನು ಸಣ್ಣಕ್ಕಿದೆ ನೋಡಿ, ಏನೋ ಒಂಥರ ಪ್ಲಾಸ್ಟಿಕ್ ಥರ ಫೀಲ್ ಆಗ್ತದೆ. ಮಕ್ಕಳು ಹೆವಿ ಕಿರ್ಚಾಡ್ತವ್ರೆ ಇದರಲ್ಲಿ. ನಾನು ಮಾತಾಡೋದು ಕೇಳುತ್ತಾ ಇಲ್ವೋ ಗೊತ್ತಿಲ್ಲ, ಆರೆಂಜ್ ಸೌಂಡ್ ಇದೆ. ಇಲ್ಲಿ ನೋಡಿ ಈ ಫಿಶ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ಲ. ಫಿಶ್ಗಳ ಹೆಸರು ಗೊತ್ತಿಲ್ಲ. ಇದೇ ಹೆಸರು ಏನು ಗೊತ್ತಾ? ಕ್ಯಾಸ್ಕೇಡಿಂಗ್ ಕ್ಲಿಫ್, ಹೆಡ್ ಮತ್ತು ಟೇಲ್ ಲೈಟ್ಸ್, ಟೆಟ್ರಾ ಮತ್ತು ಕಾಂಗ್ರೋ ಟೆಟ್ರಾ. ಇವರೆಲ್ಲ ಮಕ್ಕಳು ನೋಡಿ ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ. ಸ್ಕೂಲಿಂದ ರಜಾ ಮಾಡಿಸ್ಬಿಟ್ಟು ಬಂದ್ಬಿಟ್ರ ಅಂತ ಎಲ್ಲರೂ. ಹಾಂ, ಡೈಡ್. ವೇರ್ ದಟ್ ಈಸ್ ನಾಟ್ ಎ ಫಿಶ್. ಗುರುವೇ, ಮಕ್ಕಳೆಲ್ಲ ಹೋಗ್ಬಿಟ್ರು, ತಲೆ ಸೈಕ್ ಮಾಡ್ಬಿಟ್ರು. ಮಕ್ಕಳು ಬಂದು ಜೋರಾಗಿ ಕಿರ್ಚಾಡ್ತಿದ್ದಾವೆ. ಇಲ್ಲಿ ನೋಡಿ ಈ ಫಿಶ್ ಯಾವ್ದು ಗೊತ್ತಾ? ರಾಕಿ ಮೌಂಟೇನ್ ಸ್ವರ್ಗ. ಇದು ಯಾವ್ದು ಇದು ಹೆಸರು? ಈ ರೇಂಜಿಗಿದೆ ಈ ಫಿಶು. ರಾಕಿ ಮೌಂಟೇನ್ ಸ್ವರ್ಗ, ಕೊಲಂಬಿಯನ್ ಟೆಟ್ರಾ ಆಶಯ ಫಿಶ್ ಇದು ಗುರು. ಇದನ್ನೆಲ್ಲ ಹಿಸ್ಟ್ರಿ ಇದು ಎಲ್ಲ ಬರ್ತಿದೆ ನೋಡಿ. ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಒಂದು ಫೋಟೋ ವಿಡಿಯೋ ಮಾಡ್ಕೊಳ್ತೀನಿ, ಅದನ್ನ ಒಂದು ಫೋಟೋ ಹಾಕೊಳ್ತೀನಿ. ಬೇಕಾದ್ರೆ ಪಾಸ್ ಮಾಡ್ಕೊಂಡು ಓದ್ಕೊಬಿಡಿ. ಸಿಕ್ಕಾಪಟ್ಟೆ ವೆರೈಟಿ ಫಿಶ್ಗಳಿದೆ. ಇದು ಅಷ್ಟೇ, ಇಲ್ಲೂ ಅಷ್ಟೇ. ಸ್ವಲ್ಪ ನೋಡೋಕ್ಕೆ ಡಿಫ್ರೆಂಟಾಗಿ ದೊಡ್ಡದಾಗಿರುತ್ತಲ್ಲ ಅಂಥ ಫಿಶನ್ನು ತೋರಿಸ್ತೀನಿ. ಬಟ್ ಅದಕ್ಕೋಸ್ಕರ ಮನೆ ಮಾಡಿದಾರಲ್ಲ, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಮನೇನ ಇದು ಕಲ್ಲು ಬಂಡೆ ಥರ ಎಲ್ಲ ಮಾಡಿ. ಇಲ್ಲಿ ನೋಡಿ
ಏನು ಸಖತ್ತಾಗಿದೆ ಫಿಶ್ ಇದು ಅಷ್ಟೇ. ಇದೇ ಹೆಸರು ಬಂದು ಆರ್ಟ್ಫುಲ್ ರೂಟ್ಸ್ ಗೌರಮಿ ಸ್ಯಾಂಕ್ಚುರಿ. ಏನು ಹೆಸರು ಏನೋ ಗೊತ್ತಿಲ್ಲ, ಬಟ್ ಸುಮ್ಮನೆ ನೋಡ್ಕೊಂಡು ಮಜಾ ಮಾಡಬೇಕಷ್ಟೇ. ನಿಮಗೆ ಇನ್ನೊಂದು ಫಿಶ್ ತೋರಿಸಲ್ಲ, ಇಲ್ಲಿ ಸೈಕಾಗಿದೆ. ಯಾವುದೋ ಇದು ಹಂದಿ ಇದ್ದಂಗಿದೆ ಗುರು. ಇಲ್ಲಿ ನೋಡಿ ಯಾವ ಥರ ಇದೆ ಈ ಫಿಶ್ಶು. ಎನ್ಕ್ಲೇವ್, ಬ್ಲ್ಯಾಕ್ ಗೋಸ್ಟ್ ಎನ್ಕ್ಲೇವ್ ಅಂತ ಈ ಫಿಶ್ ಹೆಸರು. ಹೆಂಗೆ ಕಾಣ್ತದೆ ನೋಡಿ ಈ ಫಿಶ್ಶು. ಹೆಚ್ಚು ಕಮ್ಮಿ ಸಮುದ್ರದಲ್ಲಿರೋ ಫಿಶ್ಗಳೆಲ್ಲ ಆಲ್ಮೋಸ್ಟ್ ಇಲ್ಲೇ ಇದೆ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಅಷ್ಟು ವೆರೈಟಿ ಫಿಶ್ಗಳಿದೆ ಸುತ್ತ. ನೋಡಿ ನೀವು ಆ ಕಡೆ ಅವ್ರು ನೋಡಿ ಫಿಶ್ಶಿಂದನ್ನ ಪಾಂಡ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡ್ತಿದ್ದಾರೆ ಫಿಶ್ ಇರೋ ಜಾಗದಲ್ಲೇ. ಮತ್ತು ಇಲ್ಲಿ ಸೆಕ್ಯೂರಿಟಿ ಅಣ್ಣ ನೋಡ್ಕೊಳಕ್ಕಿದ್ದಾರೆ. ಇನ್ನು ನಾನು ಫಸ್ಟ್ ಇದರಲ್ಲಿದ್ದೀನಿ, ಇನ್ನು ನೆಕ್ಸ್ಟಿಗೆ ಆ ಕಡೆಗೆ ಹೋಗಬೇಕು. ಆ ಕಡೆ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಫಿಶ್ಗಳಿದ್ದಾವೆ. ಬಟ್ ಈ ಫಿಶ್ ಅಂತೂ ಗೋಸ್ಟು, ಮುಂಗ್ಸಿ ಫೇಸ್ ಇದ್ದಂಗಿದೆ ಇದು ನೋಡೋಕ್ಕೆ. ನೆಕ್ಸ್ಟ್ ಫಿಶ್ಶು ಇವೆಲ್ಲ ಸಣ್ಣ ಪುಟ್ಟ ಫಿಶ್ಗಳು ಬಿಡಿ, ಇದನ್ನು ಅಷ್ಟು ಮಜಾ ಅನ್ನಿಸ್ತಲ್ಲ ನೋಡೋಕ್ಕೆ. ಸ್ವಲ್ಪ ಬಲ್ಕಿ ಆಗಿದ್ದರೆ ಫಿಶ್ಗಳು ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ನಿಮಗೆ ಇನ್ನೊಂದು ಫಿಶ್ ತೋರಿಸ್ತೀನಿ ನೋಡಿ. ಈ ಫಿಶ್ಶು ಹೆಂಗಿದೆ, ಈ ಫಿಶ್ಶು ಸಕ್ಕತ್ತಾಗಿದೆ. ಇದೇ ಹೆಸರು ಎನ್ಚೆಂಟೆಡ್ ಫಾರೆಸ್ಟ್ ಅಕ್ವಾಸ್ಕೇಪ್. ನಂಗೆ ಇಂಗ್ಲೀಷ್ ಯಾಕೋ ಓದಕ್ಕೆ ಬರ್ತಾಯಿಲ್ಲ. ಇತ್ತೀಚೆಗೆ ಪ್ರೊನೌನ್ಸಿಯೇಷನ್ ಅನ್ನೋದೇ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಗುರು, ಕರೆಕ್ಟಾಗಿ ಆಗ್ತಿಲ್ಲ. ಇದು ಅಷ್ಟು ಇವೆಲ್ಲ ಆಲ್ಮೋಸ್ಟ್ ಬೀಚಿಂದ ಎತ್ಕೊಬಂದು ಬಿಟ್ಟಿರೋ ಫಿಶ್ಗಳ ಅಂತ. ಇಲ್ಲಿ ನೋಡಿ ಇದು ಹೆಂಗಿದೆ, ಒಳ್ಳೆ ಬಬಲ್ ಇದ್ದಂಗಿಲ್ವಾ. उसका प्रॉब्लम नहीं होता क्या ऐसा क्लीन करने से भैया? नहीं होगा. ಹೆಂಗಿದೆ ನೋಡ್ಗುರು, ಇದು ಒಂದು ಸ್ವಲ್ಪ ಬಬಲ್ ಥರ ಇದೆ. ಬೇರೆ ಅಲಗ್ ಅಲಗ್ ಫಿಶ್ ರಕ್ಕೆ ಇದ್ರಸ್ಮೆ. हाँ गोल्ड फिश और एक दूसरा ऐसा गुंडों की वाला उधर ये वाला, ये कौन सा है? वो भी गोल्ड फिश है क्या? सब वो गोल्ड फिश बट दिखने से तो हाँ अलग अलग कलर है ना. ಇದು ಯಾವ ಥರ ಗೊತ್ತಾ, ಪಂಪ್ ಹೊಡೆದಂಗೆ ಇದೆ ಗಾಳಿ ಬಾಡಿ ಒಳಗೆ, ಆ ಥರ ಐತೆ ಫಿಶ್ ಇದು ನೋಡೋಕ್ಕೆ. ಬನ್ನಿ ಅವು ಕ್ಲೀನ್ ಮಾಡ್ಕೊಂಡು ನೋಡೋಣ. ಈ ಫಿಶ್ ನೋಡಿ ಇದು ಹೆಂಗಿದೆ. ಇದನ್ನು ಟ್ರಾಪಿಕಲ್ ರೀಫ್ ಸ್ಯಾಂಕ್ಚುರಿ, ಉಷ್ಣವಲಯದ ರೀಫ್ ಅಭಯಾರಣ್ಯ, ಕ್ಲೌನ್ ಫಿಶ್ ಲಗೂನ್. ನೋಡಿ ಈ ಫಿಶು. ನೀವು ನೇಮೋ ನೋಡಿರ್ತೀರಲ್ಲ, ನೇಮೋ ಇದೆ. ನೇಮೋ ಇಂಗ್ಲೀಷ್ ಫಿಲಮಲ್ಲಿ ನೇಮೋ ಅಂತ ಬರುತ್ತಲ್ಲ, ಅದು ಆ್ಯಕ್ಚುಲಿ ಇದೇ ಥರ ಬರೋದು. ಹೆಂಗಿದೆ ನೋಡಿ ಫಿಶ್ಶು. ಹಬ್ಬ ನೋಡೋಕ್ಕೆ ಒಂಥರ ಕಣ್ಣಿಗೆ ಒಂಥರ. ನಾನು ಆವಾಗಲೇ ಹೇಳಿದೆ ನೋಡಿ, ಕೆಲವೊಂದು ವಿಚಾರನ ಮುಟ್ಟಿ ಸ್ಪರ್ಶ ಮಾಡಿ ಅದರಲ್ಲಿ ಖುಷಿ ಪಡ್ಬೋದು. ಇನ್ನು ಕೆಲವೊಂದನ್ನ ದೇವ್ರ ಸೃಷ್ಟಿನೇ ಹಂಗೆ, ಅದನ್ನ ಮುಟ್ಟಕ್ಕೆ ಹೋದರೆ ಸತ್ತೋಗ್ಬಿಡ್ತವೆ. ಅದನ್ನು ಕಣ್ಣಾರೆ ನೋಡಿ ಖುಷಿ ಪಡಬೇಕು. ಈ ಫಿಶ್ ನೋಡಿ ಹೆಂಗಿದೆ, ನೆಕ್ಸ್ಟ್ ಲೆವೆಲಲ್ಲಿದೆ ಅದು ಈ ಫಿಶ್ಶು. ಮತ್ತು ಆ ಕಡೆ ಹೋಗ್ತಿದ್ದಾವೆ ಬಟ್ ಆ ಕಡೆ ಬರ್ತಾಯಿಲ್ಲ ಅವು. ಎಲ್ಲ ಸೇಮೇ ಬಟ್ ಸ್ವಲ್ಪ ಡಿಫ್ರೆಂಟು. ಇದು ನೋಡಿ ಹೆಂಗಿದೆ, ಕ್ರೇಜಿ ಗುರು. ಇದು ಫಿಶಲ್ಲಿ ಏನು ಚೆಂದ ಗೊತ್ತಾ, ಫೇಸ್ಗಳು ನೋಡೋಕ್ಕೆ ಮತ್ತು ಅದ್ರ ಕಲರ್ ಇದೆಯಲ್ಲ, ಗಾಡ್ ಕ್ರಿಯೇಷನ್ನೇ ಒಂಥರ ವಿಚಿತ್ರ ಹೇಳಿ. ನೆಕ್ಸ್ಟ್ ಲೆವೆಲ್. ಇದು ಫೈಟರು, ಇದು ನಿಮಗೆಲ್ಲ ಗೊತ್ತಿದೆ ಬಿಡಿ, ಇದ್ರ ಬಗ್ಗೆ ಮಾತಾಡೋದೇ ಬೇಡ. ಫೈಟರ್ ಫಿಶ್ ಅಂದರೆ ಇದ್ರ ಜಾಗಕ್ಕೆ ಯಾವುದೇ ಫಿಶನ್ನ ಹಾಕಿದ್ರೂ ಫೈಟರ್ ಜಾಗಕ್ಕೆ ಉಳಿಯಲ್ಲ, ತಿಂದು ಸಾಯಿಸ್ಬಿಡ್ತಿಲ್ಲ, ಹೊಡೆದಾಡ್ಬಿಡುತ್ತೆ ಅದ್ರ ಜೊತೆ. ಪೈರಟ್ಸ್ ಆಫ್ ದಿ ಕೆರಿಬಿಯನ್ ಫಿಶ್ಗಳು ನೋಡಿ ಇಲ್ಲಿ ಹೆಂಗೆ ಹಾಕಿದ್ದಾರೆ, ಡೇಂಜರ್ ಅಂತ. ಅಂಬರ್ ಗ್ಲೋ, ಗೋಲ್ಡನ್ ಬಾರ್ಬ್ಸ್. ನನಗೆ ಇದರಲ್ಲಿ ಡಿಫ್ರೆಂಟ್ ಏನು ಅನ್ಸಿದ್ದು ಗೊತ್ತಾ, ಫಿಶ್ಗಳಿದೆ ಓಕೆ ಡಿಫ್ರೆಂಟಾಗಿ. ಫಿಶ್ಗಿಂತನೂ ಅಕ್ವೇರಿಯಮ್ ಒಳಗೆ ಇಟ್ಟಿದ್ಯಾರಲ್ಲ ಆ್ಯಂಬಿಯನ್ಸು, ಆ ಆ್ಯಂಬಿಯನ್ಸ್ ನೋಡೋಕ್ಕೆ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತದೆ. ಇದು ನೋಡಿ ಪೈರಟ್ಸ್ ಆಫ್ ದಿ ಕೆರಿಬಿಯನಲ್ಲಿ ಬರುತ್ತಲ್ಲ ಬೋಟು, ಆ ಥರ ಅನ್ನಿಸ್ತದೆ ಇದು ಶಿಪ್ಪು. ಆ್ಯಕ್ಚುಲಿ ಇದು ಎಷ್ಟು ಗೊತ್ತಾ, ಎಂಟ್ರಿ ಟಿಕೆಟ್ ಇದಕ್ಕೆ 95 ರುಪೀಸು. ವೀಕೆಂಡ್ ಬಂದರೆ 115 ಆಗುತ್ತೆ, ಬಟ್ ವೀಕ್ ಡೇಸಲ್ಲಿ ಬಂದರೆ 95. ಇಲ್ಲೂ ಇದೆ ನೋಡಿ ವೆರೈಟಿ ಫಿಶ್ಗಳು. ಇದೇ ಹೆಸರು ಮಿಸ್ಟಿಕ್ ರೂಟ್ ಕ್ಯಾಸ್ಕೇಡ್. ಬಟ್ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ ಆಗ್ತದೆ ಫಿಶ್ಗಳಿಂದೆಲ್ಲ ಹೆಸರು ಹೇಳೋಕ್ಕೆ. ಇವೆಲ್ಲ ಅದೇ, ಇವೆಲ್ಲ ಸೇಮ್ ಜಾತಿ ತಳಿದು. 1 2 3 4 5 ಮೀನು ಇಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್. ಇದು ಅಷ್ಟೇ ಫೈಟರೇ ಅನಿಸುತ್ತೆ. ಜುರಿ ಸ್ಪ್ಲಾಶ್ ಗುಪ್ಪಿ ಸಿಂಗಲ್ ಆಗಿಬಿಟ್ಟಿದ್ದಾರೆ ನೋಡಿ ಈ ಫಿಶ್. ಮೇ ಬಿ ಇದು ಅಷ್ಟೇ ಅನಿಸುತ್ತೆ, ಯಾವ್ದಾರು ಬಿಟ್ಟರೆ ಹೊಡೆದಾಗ್ತವೇನಪ್ಪ. ಇಲ್ಲಿ ನೋಡಿ ಈಗ ಒಂದು ಫಿಶ್ ಇದು ಹೆಂಗೆ ಕಾಣ್ತಿದೆ, ಕ್ರೇಜಿ ಅಲ್ಲ. ಮೂತಿಗಳು ನೋಡೋಕೆ ಚಂದ ಫಿಶ್ಗಳಿಂದು. ಕಣ್ಗಳು ಆ ಕಡೆ ಈ ಕಡೆ ಮಿಟ್ಕಿಸ್ತಾವಲ್ಲ, ಆ ಕಡೆ ಸೈಡಿಗೆ ಕಣ್ಣು ಮುಚ್ಚಲ್ಲ, ಬಟ್ ಆ ಕಡೆ ಈ ಕಡೆ ತಿರುಗಿಸ್ತವೆ ಕಣ್ಗಳನ್ನು. ವಿಚಿತ್ರ ಫಿಶ್ಗಳು ನೋಡಿದೆ ಗುರು ಇವತ್ತು ನಾನು. ಇಲ್ಲಿ ಲಾಸ್ಟ್ ಟೈಮೇ ನೋಡಿದ್ದೆ ನನ್ನ ಜೀವನ ಜೊತೆ ಬಂದಾಗ, ಬಟ್ ಈಗ ಮತ್ತೆ ನೋಡ್ತೀನಿ. ಇವಿಷ್ಟು ಫಿಶ್ಗಳು ನಾನು ಹೆಂಗೆ ಗುರಾಯಿಸಿದೆ ನೋಡಿ, ಬಿಟ್ಟರೆ ಹೊಡೆದೇ ಬಿಡ್ತೀನಿ ಅನ್ನೋ ಥರ ನೋಡ್ತಿದ್ದೆ. ಕ್ರೇಜಿ. ಆ ಕಡೆ ಹೋಗು ಕ್ರೇಜಿ. ಇಲ್ಲಿ ನೋಡಿ ಈ ಆಂಬಿಯನ್ಸ್ ನೋಡಿ ಏನು ಮಸ್ತಾಗಿದೆ ಈ ಜಾಗದಲ್ಲಿ. ಕಲ್ಲಿಂದ ಮಾಡಿರೋದು ಇದು. ಇನ್ನು ಈ ಜಾಗದಲ್ಲಿ ವಾವ್, ಫಿಶ್ ಲವರ್ಸ್ಗಳಿಗೆ ಇದೆಲ್ಲ ನೋಡೋಕೆ ಮಸ್ತ್ ಅನಿಸುತ್ತೆ. ನೆಕ್ಸ್ಟ್ ಲೆವೆಲಲ್ಲಿ ಇದೆ ನೋಡೋಕ್ಕೆ. ನೋಡಿ ಏನು ಕಲರ್ ಅನಿಸುತ್ತೆ ನೋಡೋಕ್ಕೆ.
ಅಮೆಝಾನಿಗೆ ಡಿಫ್ರೂಡ್ ರಿಟ್ರೀಟ್ ಫಿಶ್ ಇದು ಇವೆಲ್ಲ ಅದೇನಾ ಬಟ್ ಏನು ಗೊತ್ತಾ ನೋಡಿ ಇದೇ ಒಂದು ಕಲರು ಬಟ್ ಇದೇ ಒಂದು ಕಲರು ಬಟ್ ಸ್ಟಿಲ್ ಸೇಮು ಆ್ಯಂಡ್ ಅಟ್ ದ ಸೇಮ್ ಟೈಮು ನೋಡಿ ಇದು ಅಷ್ಟೇ ಇದು ಅದೇ ಥರ ಫಿಶ್ಶು ಹೆಂಗೆ ಬಂದು ನೋಡ್ತಿದ್ದಾವೆ ನೋಡಿ ಎಲ್ಲ ಫೋಟೋಗೆ ಏನಾದ್ರು ಇದು ಕೊಡ್ತಿದ್ದಾವ ಪೋಸು. ಕೆಲವು ಜನಗಳಿಗೆ ದೊಡ್ಡ ಮೀನು ಇಷ್ಟ ಆಗುತ್ತೆ, ಇನ್ನು ಕೆಲವು ಜನಗಳಿಗೆ ದೊಡ್ಡ ಮೀನು ಇಷ್ಟ ಆಗಲ್ಲ, ಚಿಕ್ಕ ಚಿಕ್ಕ ಮೀನು ಇಂಥ ಮೀನುಗಳು ಇಷ್ಟ ಆಗ್ತವೆ ನೋಡೋಕ್ಕೆ. ಜಪಾನ್ ದೇಶದಲ್ಲಿರುವಂಥ ಫಿಶ್ಗಳು, ಯಾಕಂದರೆ ಜಪಾನಿಂದ ಸಣ್ಣ ಸಣ್ಣ ಪುಟ್ಟ ಮನೆಗಳಿದಾವೆ ನೋಡಿ. ಇದ್ಯಾವ ಥರ ಫಿಶ್ಶು ಗೊತ್ತಿಲ್ಲ, ಬಟ್ ಇಲ್ಲಿ ನೋಡಿ ಇದೆ ಹೆಂಗೆ ಅಕ್ವೇರಿಯಂ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ಮಾತ್ರ. ಒಳ್ಳೆ ಕರೆಂಟ್ ಎಲ್ಲ ಇಟ್ಟು ನೀರಿಗೆ ಟಚ್ ಮಾಡಿದ್ರೆ ಶಾಕ್ ಹೊಡಿತೆ ಏನೋ ಗೊತ್ತಿಲ್ಲ, ಬಟ್ ಅಕ್ವೇರಿಯಂ ಮಾತ್ರ ಇದ್ಯಾವುದು ಗುರು ಒಳ್ಳೆ ಸ್ಯಾರಿ ಇದ್ದಂಗಿದೆ. ಚಿರತೆ ಬಾಡಿ ನೋಡಿ, ಈ ಕಡೆ ವೀಡಿಯೋಗೆ ಬರ್ತಾಯಿಲ್ಲ ಇದು, ಆ ಕಡೆ ತಪ್ಪಿಸ್ಕೊಂಡು ಹೋಗ್ತದೆ ಆ ಕಡೆಗೆ ವೀಡಿಯೋ ಮಾಡ್ತಿದ್ರೆ ಅಲ್ಲ. ನೋಡು ಶೈ ಫಿಶ್ ಅಂತ ಇದು, ಇಲ್ಲಿ ನೋಡಿ ಈ ಕಡೆ ಬಂದು ನಾವು ಹಂಗೆ ಹೋಗುತ್ತೆ, ಹಿಂಗೆ ಬಂದ ಈಗ ನೋಡಿ ಆ ಕಡೆ ಮುಖ ತಿರ್ಸ್ಕೊಳ್ತೈತೆ. ಆ ಫಿಶ್ ಇತ್ತಲ್ಲ ಅದೆಲ್ಲ ಮುಖ ತೋರಿಸ್ತಿದ್ದಾವೆ ಬಂದು ಕ್ಯಾಮ್ರಾಗೇನೆ, ಇದೇ ಮುಖ ತೋರಿಸ್ತಾ ಇಲ್ಲ. ನಿಮಗೆ ಇನ್ನೊಂದು ಫಿಶ್ ತೋರಿಸ್ತೀನಿ, ಈ ಫಿಶ್ ನೋಡಿ ಹೆಂಗಿದೆ ಅಂತ. ಮುಷ್ಣಿನ ಹೆಂಗೆ ಮಾಡ್ಕೊಂಡಿತ್ತು ಈ ಥರ ಫಿಶು ನಾನು ಡಿಸ್ಕವರಿಯಲ್ಲಿ ನೋಡಿದ್ದೀನಿ, ಬಟ್ ಲೈವಲ್ಲಿ ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಸಖತ್ತಾಗಿದೆ ಅಲ್ಲ. ಈ ಕಡೆ ಮುಖ ತೋರಿಸೋ ರಾಜು, ಫೇಸು ಶೇಪು ಹಿಂಗೆ ಬಂದು ಹಿಂಗಿದೆ ಶೇಪ್. ಇವೆಲ್ಲ ನೋಡೋಕೆ ಸ್ವಲ್ಪ ಲೇಡಿ ಫಿಶ್ ಥರ ಅನಿಸುತ್ತೆ. ಈ ಫಿಶಿಂದ ಹೆಸರು ನೋಡಲಿಲ್ಲ ನಾನು, ಆ ಫಿಶಿಂದ ಹೆಸರು ನೋಡಲಿಲ್ಲ ನಾನು. ಲೇಕ್ ಟ್ಯಾಂಗನಿಕಾ ರಾಕ್ಸ್ ಕೇಪ್. ಈಗ ನೋಡಿ ಡೈರೆಕ್ಟಾಗಿ ಹೆಂಗೆ ಕಾಣ್ತಿದ್ದಾಳೆ ಇವಳು. ಹುಡುಗಿನ ಒಂದೂ ಗೊತ್ತಿಲ್ಲ ಇವಳು. ಕ್ರೇಜಿ ಆಗಿದ್ದಾಳೆ ಮಾತ್ರ, ವಿಚಿತ್ರ. ಇಷ್ಟಕ್ಕೊಂದು ವೆರೈಟಿಗಳು ಇರ್ತಾವ ಸಮುದ್ರದಲ್ಲಿ ಫಿಶ್ಗಳು. ಇಲ್ಲೂ ಅಷ್ಟೇ ಈ ಫಿಶ್ಗಳು ನೋಡಿ, ಈ ಫಿಶ್ಶು ಈಗ ಜನಗಳು ಬಂದರೆ ಇದು ಒಳಗೆ ಓಡೋಗ್ತಿದ್ದಾವಪ್ಪ, ಏನಕ್ಕಂತ ಗೊತ್ತಿಲ್ಲ. ನೋಡಿ ಸುಮ್ಮನೆ ಇದ್ದರೆ ಬರ್ತಾವ, ಹಿಂಗೆ ಶೇಕ್ ಆಗ್ತೀನಿ ನೋಡಿ. ಈ ಫಿಶ್ಶು ಹೆಂಗೆ ಓಡೋಗ್ತವೆ ನೋಡಿ. ಇದು ಈ ಫಿಶ್ಗಳು ಒಂದು ಸ್ವಲ್ಪ ಎದುರುವಂಥ ಸ್ವಭಾವನ ಅಥವಾ ನಾಚಿಕೆ ಪಡ್ಕೊಳ್ಳೋ ಅಂಥ ಸ್ವಭಾವನ ಗೊತ್ತಿಲ್ಲ. ಇಲ್ಲಿ ನೋಡಿ ಈ ಫಿಶ್ಶು ಅಷ್ಟೇ ಹೆಂಗೆ ಕಾಣ್ತಿದ್ದಾವೆ. ಜಂಗಲ್ ಕ್ಯಾನೋಪಿ ಗುಂಪಲ್ಲಿದ್ದಾವೆ ಇವು. ಏನು ಮಸ್ತಾಗಿ ಅನಿಸುತ್ತೆ ಗುರು ಇದು. ಗೈಸ್ ಫಿಶ್ ಎಲ್ಲ ಮೇಲೆ ಸಕ್ಕತ್ತಾಗಿದ್ವು, ಬಟ್ 100 ರೂಪೀಸಿಗೆ ವರ್ತೆ ಅನಿಸುತ್ತೆ, ಬಟ್ ಸ್ಟಿಲ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ 100 ರೂಪೀಸ್ ಕೊಡೋದು. ಅಟ್ ದ ಸೇಮ್ ಟೈಮ್ ಇನ್ನೊಂದು ಏನಂತಂದರೆ ನಮಗೆ ಖುಷಿ ಆಗುತ್ತೆ. ಇದೆಲ್ಲ ಗ್ಲಾಸೆಲ್ಲ ಕ್ಲೀನಾಗಿದ್ದರೆ ಸಕ್ಕತ್ತಾಗಿ ಅನ್ಸೋದು ನೋಡೋಕ್ಕೆ. ಫಿಶ್ಗಳ ಚೂರು ಅಷ್ಟು ಈ ಜಾಗದಲ್ಲಿ ಕೆಳಗೆ ಅಷ್ಟು ಮೇಂಟೈನ್ ಮಾಡಿಲ್ಲ ಗ್ಲಾಸ್ಗಳನ್ನೆಲ್ಲ. ನಿಮ್ಗೆ ಇಲ್ಲೊಂದು ತೋರಿಸ್ತೀನಿ ನೋಡಿ, ಇದಿದೆಯಲ್ಲ ಇದು ಫಿಶ್ಶೇ. ಹೆಂಗಿದೆ ನೋಡಿ ಇದು ಫಿಶ್ಶು. ಆಮೆ ನೋಡಿ, ಆಮೆ ತೋರಿಸ್ತೀನಿ ನೋಡಿ ಹೆಂಗಿದೆ. ವಾವ್, ಏನು ಸಕ್ಕತ್ತಾಗಿದೆ ಇಲ್ಲಿ ಆಮೆ. ನೋಡಿ ಮರಿ ಹೆಂಗಿದೆ, ಕಲರ್ ಇದೆ ಆಮೆ ಎಲ್ಲ ನೋಡೋಕ್ಕೆ. ಗೈಸ್ ಫೈನಲಿ ಫಿಶಿಂದ ಅಲ್ಲಿ ಮೇಲಿಂದ ಒಳಗಿಂದ ಹೊರಗಡೆ ಬಂದೆ. ಚೆನ್ನಾಗಿ ಅನ್ನಿಸ್ತು ನನಗೆ, ಒಂಥರ ಚೆನ್ನಾಗಿ ಒಂದು ಸ್ವಲ್ಪ ಮನಸ್ಸಿಗೆ ಅಂದರೆ ನಾನು ಫಸ್ಟ್ ಟೈಮ್ ಬಂದರೆ ಅದು ಏನೋ ಒಂಥರ ಸ್ಪೆಷಲ್ ಅನಿಸುತ್ತೆ. ನಾನು ಸೆಕೆಂಡ್ ಟೈಮ್ ಬಂದಿರೋದು, ನನಗೆ ಸೀರಾ ಆರೆಂಜಿಗೇನು ಸ್ಪೆಷಲ್ ಫೀಲ್ ಆಗಲಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಈಸ್ ಆಲ್ವೇಸ್ ಬೆಸ್ಟ್ ಅಲ್ವಾ. ಹಾಗಾಗಿ ನೋಡಿರೋದನ್ನೇ ಹೆಸರಿ ನೋಡಲಿ ಹೇಳಿ ನಿಮಗೆ ತೋರಿಸ್ಬೇಕನ್ನೋ ರೀಸನಿಗೋಸ್ಕರ 100 ರೂಪೀಸ್ ಪೇ ಮಾಡಿಬಿಟ್ಟು ಮತ್ತೆ ಬಂದಿದ್ದು ತೋರ್ಸಕ್ಕಂತ ನಿಮಗೆ. ಇಲ್ಲಿ ಈ ಜಾಗ ಆ್ಯಕ್ಚುಲಿ ಸಕ್ಕತ್ತಾಗಿದೆ ನೋಡಿ. ಒಂದು ಯಾವುದೋ ಒಂಥರ ವರ್ಲ್ಡ್ ಒಳಗೆ ಎಂಟ್ರಿ ಕೊಡ್ತೀವಿ ಅನಿಸುತ್ತೆ ಈ ಜಾಗದಲ್ಲಿ ನಾವು ನೋಡಿ. ವಾವ್, ಕ್ರೇಜಿ ಇದೆ ಅಲ್ಲ ಈ ಸ್ಪಾಟ್ ಹಂಗೆ ಅಬ್ಸರ್ವ್ ಮಾಡಿ ಹೆಂಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ. ಚೀತಾ ಥರ ಇದೆಯಲ್ಲ ಗುರು ಇದು, ಚೀತಾ ಥರ ಕಲರು. ನಾನು ಸುತ್ತ ಇಲ್ಲಿ ಈ ಕಡೆಯಿಂದ ಇಲ್ಲಿಂದ ಇಲ್ಲಿ ತನಕ ಕಂಪ್ಲೀಟಾಗಿ ಗ್ಲಾಸಿಂದ ಫಿಟ್ ಮಾಡಿದ್ದಾರೆ. ಗ್ಲಾಸಿಂದ ಫಿಟ್ ಮಾಡಿ ಇಲ್ಲಿಂದ ಫುಲ್ಲು ಮೇಲೆ ನೀರು ಹಾಕ್ಬಿಟ್ಟು ಫಿಶ್ಗಳನ್ನ ಬಿಟ್ಟಿದ್ದಾರೆ ಈ ಜಾಗದಲ್ಲಿ. ಚೆನ್ನಾಗಿದೆ ಈ ಸ್ಪಾಟ್ ಆ್ಯಕ್ಚುಲಿ ನೋಡೋಕ್ಕೆ. ಬನ್ನಿ, ಮುಂಚೆಲ್ಲ ಕಲರ್ ಎಲ್ಲ ಚೆನ್ನಾಗಿತ್ತು, ಈಗ ಅಷ್ಟು ಕಲರ್ ಅನ್ನಿಸ್ತಾ ಇಲ್ಲ, ಸ್ವಲ್ಪ ಕಲರ್ ಡಿಮ್ ಅನ್ನಿಸ್ತಿದೆ. ಇನ್ನು ಆ ಸ್ಪಾಟಲ್ಲಿ ಯಾರೋ ಕೂತ್ಕೊಂಡೆಲ್ಲ ನೋಡ್ತಿದ್ದಾರೆ ನಿಂತ್ಕೊಂಡು ಫಿಶ್ನ. ಮೇ ಬಿ ಆ ಜಾಗದಲ್ಲೆಲ್ಲ ದೊಡ್ಡ ಫಿಶ್ಗಳು ಇರಬೇಕಾ ಅಂತ. ಇಲ್ಲಿ ನೋಡಿ 4 ಜನ. ವಾವ್, ಇಲ್ಲಿ ಹುಡುಗರು ಹೆಂಗಿದೆ. ಧರ್ಮಸ್ಥಳದಲ್ಲಿ ಇದೇ ಥರ ಫಿಶ್ ಬಿಟ್ಟಿರ್ತಾರೆ ಔಟ್ಸೈಡು ಪಾಂಡಲ್ಲಿ, ಸೇಮ್ ಫಿಶ್ಗಳು ಇಲ್ಲೂ ಅದೇ ಥರ ಬಿಟ್ಟಿದ್ದಾರೆ. ಈ ಪಾಪು ನೋಡಿ ಹೆಂಗೆ ಬಗ್ಗೆ ನೋಡ್ತಾಳೆ.
ಸಖತ್ತಾಗಿದೆ. ಇದೆಲ್ಲ ಆಲ್ಮೋಸ್ಟ್ ಧರ್ಮಸ್ಥಳದಲ್ಲೇ ಈ ಥರ ಕೈಂಡ್ ಆಫ್ ಫಿಶ್ಗಳು ಆಲ್ರೆಡಿ ಇದೆ. ಬಟ್ ಗೈಸ್ ಫಿಶ್ ಒಳಗೆ ಇದು ಬಂದ್ವಲ್ಲ, ಈ ಜಾಗಕ್ಕೆ ಬಂದರೆ ನಮಗೆ ಏನು ಗೊತ್ತಾ, ಆಂಬಿಯನ್ಸ್ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ಫಿಶ್ ಜೊತೆ ಮತ್ತು ಈ ಜಾಗ ಇದೆಯಲ್ಲ ನೋಡೋಕ್ಕೂ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಗುರು ನೋಡೋಕ್ಕೆ. ಫೋಟೋ ಶೂಟಿಗೆಲ್ಲ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ ಈ ಜಾಗ. ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಚೆನ್ನಾಗಿರುತ್ತಲ್ಲ, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ ಇಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಫೋಟೋ ತೆಗಿಯೋರು ಯಾರೂ ಇಲ್ಲ ನನಗೆ, ಹಂಗಾಗಿ ನಾನು ಸುಮ್ಮನೆ ಇದ್ದೀನಿ. ಯಾರೋ ಒಬ್ಬನ ಕೈಯಲ್ಲಿ ತೆಗಿಸ್ಕೊಂಡೆ ಫೋಟೋ, ಬಟ್ ಅವ್ನು ಅಷ್ಟು ಚೆನ್ನಾಗಿ ತೆಗೀಲಿಲ್ಲ. ಬಟ್ ಇಟ್ಸ್ ಓಕೆ. ಇಷ್ಟ ಮುಗಿಸೋಣ. ಐ ಹೋಪ್ ನಿಮಗೆ ಈ ಫಿಶಿಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ಬಾಯ್ ಬಾಯ್.